ನಾನೊಬ್ಬ ಆಕ್ಟರ್ ಆಗ್ತೀನಿ ಅಂತ ಹೇಳ್ಕೊಳ್ಳೋಕೆ ಭಯ ಇತ್ತು. ಹಾಗಂತ ನೀವು ಬೆಂಗಳೂರಲ್ಲಿ ಇರುವಂತ ಎಲ್ಲ ಕಾರ್ನರ್ಸ್ ನಂದೆ ಅಂತ ಮಾತ್ರ ತಿಳ್ಕೊಬೇಡಿ. ಡಿಪ್ಲೊಮೋಲಿ ಹ್ಯಾಡ್ ಬ್ಯಾಕ್ಲಾಗ್ಸ್, ಬಟ್ ಮನೆ ಆರ್ಥಿಕ ಪರಿಸ್ಥಿತಿ ಹಾಗೆ ನಮ್ಮ ಮನೇಲಿ ಯಾರು ಆಕ್ಟರ್ಸ್ ಇಲ್ಲ. ಅಲ್ಲೇ ನಾನು ಭಂಡಾರ ಮೀಟ್ ಆಗಿದ್ದು. ಸೊ ಅವಾಗ ನನ್ನ ಆರ್ಥಿಕ ಪರಿಸ್ಥಿತಿ ಫುಲ್ ಬ್ಲಾಸ್ಟ್ ಆಗಿತ್ತು. ನನಗೆ ಇಂಜಿನಿಯರಿಂಗ್ ಹೋಗಕ್ಕಾಗಿಲ್ಲ. ನಾನು NCC ಅಲ್ಲಿದ್ದೆ, ಆರ್ಮಿ ಜಾಯ್ನ್ ಆಗೋಣ ಅಂತ ಎಕ್ಸಾಮ್ ಬರೆಯಕ್ಕಾಗಿಲ್ಲ. ಲೂಸಿಯಾ ಆಡಿಷನ್ಸ್ ಕೊಟ್ಟಿದ್ದೆ. ಇಲ್ಲ ಇವತ್ತು ಆಕ್ಚುಲಿ ಹೆಸರು ತಗೋಬೇಕು ನಾನು, ಇನ್ನೇನಕ್ಕೆ ದಬ್ಬಾಕಿಲ್ಲ ಅಂತ ಸೀರಿಯಲ್ ಮಾಡಲ್ಲ ಸರ್ ಅಂತ ವಾಪಸ್ ಬಂದಿದ್ದೆ. ಪಾರು ಧಾರಾವಾಹಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ದಿಲೀಪ್ ಸರ್. ಇವತ್ತು ಅವ್ರಿಗೆ ಒಂದು ಸೀರಿಯಸ್ಲಿ ದೊಡ್ಡ ಥ್ಯಾಂಕ್ಸ್. ನಮಸ್ಕಾರ, ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್. ಇವತ್ತಿನ ನಮ್ಮ ಗೆಸ್ಟು ಇವರು ಡ್ಯಾನ್ಸರ್ ಆಗಿ ಎಂಟರ್ಟೈನ್ಮೆಂಟ್ ಜಗತ್ತಿಗೆ ಕಾಲಿಟ್ಟಿದ್ದು. ಇವರು ಡ್ಯಾನ್ಸ್ ಆಡ್ತಿರ್ಬೇಕಾದ್ರೆ ಇವ್ರ ಮೈಯಲ್ಲಿ ಮೂಳೆಗಳು ಇದೆಯೋ ಇಲ್ವೋ ಅನ್ನೋದೇ ಡೌಟ್ ಆಗುತ್ತೆ. ನಂತರ ಇವರು ಕಾಲಿಟ್ಟಿದ್ದು ಕಿರುತೆರೆಗೆ. ಮೆಗಾ ಹಿಟ್ ಸೀರಿಯಲ್ ಪಾರು ಅನ್ನೋದಲ್ಲಿ ಪ್ರೀತಮ್ ಆಗಿ ಎಲ್ಲರ ಜನರ ಪ್ರೀತಿ ಪಡೆದು ಮುಂದೆ ಇವರು ಬಂದಿದ್ದು ಬೆಳ್ಳಿತೆರೆಗೆ. ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ರಂಗಿತರಂಗದ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟರು. ಇವಾಗ ಅಜ್ಞಾತವಾಸಿ, ಲವ್ ಯು ಮುದ್ದು, ಸೀಟ್ ಎಡ್ಜ್ ಇನ್ನಷ್ಟು ಸಿನಿಮಾಗಳಲ್ಲಿ ತಮ್ಮ ನಟನಾ ಕೌಶಲ್ಯವನ್ನು ತೋರಿಸ್ತಾ ಜನಮನ್ನಣೆ ಪಡಿತಾ ಇದ್ದಾರೆ. ಸಿದ್ದು ಮೂಲಿಮನಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಭಯ ಆಗ್ತಿದೆ. ಯಾಕೆ? ಯಾವುದೋ ರೂಮ್ ಲಾಕ್ ಮಾಡಿ ಈ ಥರ ಮಾಸ್ಕ್ ಹಾಕೊಂಡಿದ್ದೀರ, ಮಾಸ್ಕ್ ಮ್ಯಾನ್ ಜೊತೆ ಒಂದು ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಸ್ವಲ್ಪ ಭಯ ಆಗ್ತಿದೆ. ಇಲ್ಲ, ಭಯ ಪಡೋದು ಏನೂ ಇಲ್ಲ ಸಿದ್ದು ಅವರೇ, ನೀವು ಆಲ್ರೆಡಿ ಲುಕ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಸಿದ್ದು ಮೂಲಿಮನಿ, ಮೂಲಿಮನಿ ಅಂದರೆ ಏನು ಸಿದ್ದು? ಮೂಲಿಮನಿ ಸಾಕಷ್ಟು ಜನಕ್ಕೆ, ಅಂದರೆ ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿರುವಂಥ ಜನರಿಗೆ ಮೂಲಿಮನಿ ಅಂದರೆ ಗೊತ್ತಿರುತ್ತೆ. ಯಾಕಂದರೆ ನಮ್ಮೂರ ಕಡೆ ಪ್ರತಿಯೊಂದು ಮನೆಗೂ ಒಂದು ಸರ್ನೇಮ್ ಅಂತ ಇರುತ್ತೆ. ಸೊ ಮೂಲಿಮನಿ ಅನ್ನೋದು ಸರ್ನೇಮ್, ಅದನ್ನು ಮನೆ ಹೆಸರು. ಬೇಸಿಕಲಿ ಮೂಲಿಮನೆ ಈ ಕಡೆ ಮೂಲೆ ಮನೆ ಅಂತಾರೆ, ಬಟ್ ನಮ್ಮೂರ ಕಡೆ ಮನಿಗೆ ಬರ್ರಿ ಮನಿ ಅಂತ ಹೇಳ್ತೀವಿ ನಾವು, ಮನೆ ಅಂತ ಹೇಳಲ್ಲ, ಮನಿ ಅಂತ ಹೇಳ್ತೀವಿ. ಸೊ ಮೂಲಿ ಮನಿ ಅಂದ್ರೆ ಒಂದು ಕಾರ್ನರ್ ಹೌಸ್ ಅಂತ ಅರ್ಥ. ಹಾಗಂತ ನೀವು ಬೆಂಗಳೂರಲ್ಲಿ ಇರುವಂತ ಎಲ್ಲ ಕಾರ್ನರ್ ಹೌಸ್ ನಂದೆ ಅಂತ ಮಾತ್ರ ತಿಳ್ಕೊಬೇಡಿ. ಸೊ ಇದವೇ ನನ್ನ ಹೆಸರು ಸಿದ್ದಲಿಂಗೇಶ್ ನೀಲಪ್ಪ ಮೂಲಿಮನಿ. ಫ್ರೆಂಡ್ಸು ಹಾಗೆ ಮನೆಯೆಲ್ಲ ಪ್ರೀತಿಯಿಂದ ಸಿದ್ದು ಅಂತ ಕರೀತಾರೆ. ಸೊ ಹಾಗಾಗಿ ಸಿದ್ದು ಮೂಲಿಮನಿ ಆಪ್ಟ್ ಆಗಿರುತ್ತೆ ಫಾರ್ ಇಂಡಸ್ಟ್ರಿ. ಸುಮ್ಮನೆ ಹಾಗೆ ಹೋಯ್ತು. ಇವಾಗ ನೀವು ಹೇಳಿದ್ರಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರಿ. ಎಕ್ಸಾಕ್ಟ್ಲಿ ಯಾವ ಊರು ನಿಮ್ದು? ನಮ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮ. ನಮ್ಗೆ ಏನಂದ್ರೆ ನಮ್ಮ ಊರು ಆಕ್ಚುಲಿ ಬೈಲಹೊಂಗಲಕ್ಕೆ ತುಂಬಾ ಸಮೀಪ. ನಿಮಗೆ ಕಿತ್ತೂರು, ಸಂಗೊಳ್ಳಿ, ಬೈಲಹೊಂಗಲ ಇದ್ರದ್ದು ಸುತ್ತಮುತ್ತನೇ ಬರುವಂತ ನಮ್ಮ ಊರು. ನಮ್ಮ ತಾಯಿ ಊರು ಧಾರವಾಡ. ನಾನು ಹುಟ್ಟಿದ ಧಾರವಾಡ, ಬೆಳೆದಿದ್ದೆಲ್ಲ ಬೆಂಗಳೂರು. ಸ್ಕೂಲಿಂಗ್, ಕಾಲೇಜ್ ಎಲ್ಲ. ಅದಕ್ಕೆ ನಾನು ಅದನ್ನೇ ಕೇಳೋಣ ಅಂತ ಅಂದ್ಕೊಂಡೆ. ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನೀವು ಯಾಕೆ ನಿಮ್ ಕನ್ನಡ ನೋಡಿದ್ರೆ ಪಕ್ಕಾ ಬೆಂಗಳೂರು ಹುಡುಗನ್ ಥರನೇ ಇದೆ. ಮಾತಾಡ್ತಾ ಮೂಲಿಮನಿ ಮನಿ ಅಂತೆಲ್ಲ ಹೇಳಿದಾಗ ಆವಾಗ ಸ್ವಲ್ಪ ಆ ಸ್ಲ್ಯಾಂಗ್ ಸಿಗ್ತಾ ಇತ್ತು. ಇಲ್ಲ ಅಂತ ಹೇಳಿದ್ರೆ ನೀವು ಬೆಂಗಳೂರು ಹುಡುಗನೇನ ಅಂತ ಅಂದ್ಕೊಂಡಿದ್ದೆ ನಾನು. ಸಾಕಷ್ಟು ಜನ ಹಂಗೆ ಕನ್ಫ್ಯೂಸ್ ಆಗ್ತಾರೆ. ಹೆಸರು ಕೇಳಿದ್ರೆ ಉತ್ತರ ಕರ್ನಾಟಕದಿರುತ್ತೆ. ಸಮ್ಟೈಮ್ಸ್ ಕೆಲವು ಜನ ಅನ್ಕೊಂತಾರೆ ನಾನು ಮಂಗಳೂರು ಹುಡುಗ ಅಂತ. ನಾನು ಮಾಡಿರೋಂಥ ಪ್ರಾಜೆಕ್ಟ್ಸ್ ಹಾಗೆ ನಾನು ನನ್ನ ಜೊತೆ ಒಡನಾಟ ಇದ್ದಂಥ ಆ್ಯಕ್ಟರ್ಸ್, ಡೈರೆಕ್ಟರ್ಸ್ ಎಲ್ಲ ಸಾಕಷ್ಟು ಜನ ಮಂಗಳೂರಿಂದ ಇದ್ದಾರೆ. ಸೊ ಎಷ್ಟೊಂದು ಜನ ಮಂಗಳೂರು ಅವರ, ನೀವು ಒಂದು ಡೈರೆಕ್ಟಾಗಿ ಬಂದ ತಕ್ಷಣ ತುಳುವರ್ಪುಂಡ ಅಥವಾ ಡೈರೆಕ್ಟಾಗಿ ಎಂಚನ ಮರೆ ಅಂತಾನೆ ಬಂದು ಮಾತಾಡ್ತಾರೆ. ಆದರೆ ನಮ್ಮೂರು ಬೆಳಗಾವಿ, ಉತ್ತರ ಕರ್ನಾಟಕ. ನೀವು ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ನೀವು ನಮ್ಮ ಕರ್ನಾಟಕದವರು. ಹೌದು, ಅಂದರೆ ನಮ್ಮ ಮೂಲ ಬೇಕಾಗುತ್ತೆ. ಕೆಲಸದ ಏನಾಗುತ್ತೆ, ಎಲ್ಲಿಂದ ಬಂದ್ರಿ ಇವರು ಅಂತ ತಿಳ್ಕೊಳ್ಳೋ ಕುತೂಹಲ ಭಾಳ ಜನಕ್ಕಿರುತ್ತೆ. ಸೊ ಮೂಲ ಪ್ರತಿಯೊಬ್ಬರಿಗೂ ಬೇಕು, ಎಲ್ಲಿಂದ ಬಂದಿದ್ದಾರೆ ಅಂತ. ಆ್ಯಂಡ್ ಅದು ತಿಳ್ಕೊಳ್ಳೋದು ಒಳ್ಳೆ ವಿಷಯ ಅಂತ ಅನ್ಕೊಳ್ತೀನಿ. ಆದರೆ ಹೋಲ್ ಹಾರ್ಟೆಡ್ಲಿ ನಾವು ಕರ್ನಾಟಕದವರು. ಕರೆಕ್ಟ್, ಕನ್ನಡದವರು ಮೇನ್ಲಿ ಅದು. ಸೊ ನೀವು ಬೆಳೆದಿದ್ದು ಎಲ್ಲ ಅಲ್ಲೇನಾ ಅಥವಾ ಇಲ್ಲೇ ಬೆಂಗಳೂರಲ್ಲೇ ಬೆಳೆದಿದ್ದು. ಬರೀ ನಾನು ರಜಾ ದಿನಗಳಲ್ಲಿ ಮಾತ್ರ ನಾನು ಊರಿಗೆ ಹೋಗ್ತಾ ಇದ್ದೆ. ಎಲ್ಲೂ ಹೋಗ್ತಿರಲಿಲ್ಲ, ಯಾವ ಟ್ರಿಪ್ಪು ಅದು ಇದು ಅಂತ ಏನೂ ಹೊಡಿತಿರ್ಲಿಲ್ಲ. ಸೀದಾ ಧಾರವಾಡ ಹೋಗ್ತಿದ್ದೆ. ಧಾರವಾಡಲ್ಲಿ ಅಂದರೆ ಓವರಾಲ್ 30-35 ದಿನ ರಜಾ ಇದ್ರೆ ಒಂದು 5-10 ದಿನ ಧಾರವಾಡಲ್ಲಿ ಇರ್ತಿದ್ದೆ. ಇನ್ನು ಮಿಕ್ಕಿದ ಎಲ್ಲ ದಿನಗಳು ನಾನು ನಮ್ಮ ಬೆಳಗಾವಿಲಿ ಇರುವಂಥ ನಮ್ಮ ಹಳ್ಳಿ, ಹೊಸೂರು ಅನ್ನೋ ಹಳ್ಳಿ, ಅಲ್ಲಿ ನಮ್ಮ ಹೊಲ ಗದ್ದೆ ಇದೆ, ಅಲ್ಲಿ ಕಳೀತಾ ಇದೆ. ನಾನು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಒಳ್ಳೆ ಡ್ಯಾನ್ಸರು ಅಂತೆಲ್ಲ ಹೇಳಿದೆ. ಸೊ ನೀವು ಚಿಕ್ಕ ವಯಸ್ಸಿಂದನೇ ಡ್ಯಾನ್ಸ್ ಕಲ್ತ್ಕೊಂಡು ಬಂದ್ರ ಅಥವಾ ಆಕ್ಟರ್ ಆಗಕ್ಕೆ ಒಂದು ಡ್ಯಾನ್ಸ್ ಅನ್ನೋದು ಒಂದು ಪಾರ್ಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಡ್ಯಾನ್ಸ್ ಕಲ್ತ್ರ? ನಿಜ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದನೇ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಐ ಥಿಂಕ್ ನನ್ನ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ. ಅದು ಗೊತ್ತಿಲ್ಲ ಹೇಗೆ, ಅನ್ನೋಯಿಂಗ್ಲಿ ಏನಾದರೂ ಕೇಳಿದ್ರೆ ಅಥವಾ ಸಿನಿಮಾ ನೋಡಿದ್ರೆ ಐ ಯೂಸ್ ಟು ಮಿಮಿಕ್ ಇಟ್. ಮನೆಯಲ್ಲಿ ತುಂಬ ತರಲೆ ಮಾಡ್ತಿದ್ದೆ ನಾನು. ಸೊ ಎಸ್ಪೆಷಲಿ ನಮ್ಮ ತಾಯಿ ತಂದೆ, ನಮ್ಮ ಅಕ್ಕನ ಮುಂದೆ ನನ್ನ ಫಸ್ಟ್ ಪರ್ಫಾರ್ಮೆನ್ಸಸ್. ಅವ್ರು ಇನ್ನೊಬ್ರು ಮುಂದೆ ಮಾಡಿದ್ರೆ ನಾಚಿ ಆಗೋದು. ಬಟ್ ಆದರೆ ಏನೇ ಬಂದರೆ ಫಸ್ಟ್ ನಾನು ಮಿಮಿಕ್ ಮಾಡ್ತಿದ್ದೆ. ಸಿನಿಮಾ ಮುಗಿದು, ನಿಮ್ಗೆ ಗೊತ್ತಿರೋಂಗೆ DD ಮನೇಲಿ ಸಂಜೆ 4 ಗಂಟೆಗೆ ಸಿನಿಮಾ ಹಾಕ್ತಾರೆ. ಹೌದು. ಸಿನಿಮಾ ಮುಗಿದ ನಂತರ ಆ ಪಾತ್ರ ಆಗ್ಬಿಡ್ತಿದೆ, ಎಗರೋದು, ಜಿಗಿಯೋದು, ಡ್ಯಾನ್ಸ್ ಮಾಡೋದು. ಸೊ ಮೇ ಬಿ ಆ ಬಾಡಿ ಲ್ಯಾಂಗ್ವೇಜ್ ಚಿಕ್ಕ ವಯಸ್ಸಿಂದನೇ ಅಡ್ಯಾಪ್ಟ್ ಆಗಿತ್ತು. ಸೊ ಡ್ಯಾನ್ಸ್ ಈಸಿಲಿ ನಾನು ಕಲಿತಾ ಇದ್ದೆ. ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಸೊ ಸ್ಕೂಲಿಂದ ಏನಾದರೂ ಸ್ಕೂಲ್ ಡೇಸಲ್ಲಿ ಪರ್ಫಾರ್ಮ್ ಮಾಡೋಂಥದ್ದಾಗಲಿ ಅದೆಲ್ಲ ಮಾಡ್ಕೊಂಬಂದೆ. ಸೊ ಹಾಗೆ ಎಲ್ಲೂ ಡ್ಯಾನ್ಸ್ ಕ್ಲಾಸಸ್ಗೆ ಹೋಗಿ ಕಲ್ತಿಲ್ಲ ನಾನು. ಬಟ್ ಐ ಥಿಂಕ್ ಸಿನಿಮಾನೇ ನನಗೆ ಲರ್ನಿಂಗ್ ನೋಡಿ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಅಲ್ಲ ಗೆಳೆಯರೆ, ಇವರು ಡ್ಯಾನ್ಸ್ ಕ್ಲಾಸ್ ಹೋಗ್ದೇನೆ
ಇಷ್ಟೊಂದು ಒಳ್ಳೆ ಹಾವಿನ ತರ ಲಟ 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 ಅನ್ನೋದು ಬೋನ್ ಇದೆಯೋ ಬೋನ್ ಅದು ಕೂಡ ಅದಕ್ಕೆ ಏನು ಹೆಲ್ಪ್ ಆಗಿದೆ ಅಂದರೆ ಐ ಥಿಂಕ್ ನಾವು ನೋಡಿರೋ ಸಿನಿಮಾಗಳು ಹಾಡುಗಳು ನಮ್ಮ ಜೊತೆ ಇವಾಗ ನಾನು ಡ್ಯಾನ್ಸ್ ಶೋಸ್ ಮಾಡ್ಬೇಕಾದ್ರೆ ನನ್ನ ಜೊತೆ ಡ್ಯಾನ್ಸ್ ಮಾಡಿದಂಥ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ. ಸೊ ಫೇರ್ಲೆಸ್ ಆಗಿ ಮಾಡ್ತಾರೆ, ಅದು ಚೆನ್ನಾಗಿದೆ ಅಂತ ಅನ್ಸರ್ ನಾವು ಹೇಳ್ಕೊಡು ಅಂತ ಕೇಳ್ತೀವಿ. ಸೊ ನಮ್ಮ ಒಂದು ಕಲೆನ ಅವ್ರಿಗೆ ಹೇಳ್ಕೊಡೋದು, ಅವ್ರದ್ದು ನಮ್ಗೆ ಹೇಳ್ಕೊಡೋದು, ಹೀಗೆ ಫ್ರೆಂಡ್ಶಿಪ್ ಜೊತೆಗೆ ಒಂದು ಕಲೆನ ಕೂಡ ಹಂಚ್ಕೊಳ್ಳುವಂಥದ್ದು ಐ ಥಿಂಕ್ ಪ್ರತಿಯೊಬ್ಬರಲ್ಲೂ ಒಂದು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಸೊ ಆ ಇನ್ಫ್ಲುಯೆನ್ಸಸ್ ಅಂದರೆ ಒಬ್ಬ ಪರಿಪೂರ್ಣವಾಗಿ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು, ಡ್ಯಾನ್ಸರ್ ಆಗಬೇಕು ಅಂತ ಸಡನ್ ನನಗೇನು ಅನ್ಸಲ್ಲ, ಯಾರೋ ನೋಡಿ ಅನ್ಸುತ್ತೆ, ಕರೆಕ್ಟ್ ನಮ್ಮ ಸಿನಿಮಾಗಳು ನೋಡಿ ಅನ್ಸುತ್ತೆ. ಸೊ ಅದೇ ರೀತಿಯಲ್ಲಿ ನಾನು ಡ್ಯಾನ್ಸ್ ಕಲಿತಾ ಹೋಗಿದ್ದೀನಿ, ಈಗಲೂ ಕಲಿತಿದ್ದೀನಿ. ಮೇಜರ್ಲಿ ಆಕ್ಟರ್ ಅನ್ನೋನಿಗೆ ಒಂದು ಅಬ್ಸರ್ವೇಷನ್ ಇರಬೇಕು, ಆಮೇಲೆ ಯಾರೋ ಒಬ್ಬ ಚೆನ್ನಾಗಿ ಮಾಡಿದಾಗ ಅದನ್ನ ತಿಳ್ಕೊಂಡು ಅದನ್ನ ಕಲಿಯುವಂತ ಮನಸ್ಥಿತಿ ಇರಬೇಕು, ಆವಾಗಲೇ ಅವನು ಮುಂದೆ ಬರಕ್ಕೆ ಹೆಲ್ಪ್ ಆಗತ್ತೆ. ನಿಮಗೆ ಎಕ್ಸಾಕ್ಟ್ ಆಗಿ ಯಾವ ಪಾಯಿಂಟ್ ಅಲ್ಲಿ ನಾನು ಆಕ್ಟರ್ ಆಗಬೇಕು ಅಥವಾ ಆಕ್ಟರ್ ಆಗಬೇಕು ಅನ್ನೋದು ಮುಂಚೆಯಿಂದಲೂ ಇತ್ತ? ಮುಂಚೆಯಿಂದನೇ ಇತ್ತು. ಚಿಕ್ಕ ವಯಸ್ಸಲ್ಲಿ ಅದೇ ಹೇಳಿದ್ನಲ್ಲ, ನಾವು ನೋಡ್ತಿದ್ದಂಥ DD1 ಚಿತ್ರಗಳಾಗಿರ್ಬೋದು, ನಮ್ಮ ಫ್ರೀದ ನಮ್ಮ ತಂದೆ ಕರ್ಕೊಂಡು ಹೋಗ್ತಿದ್ದಂಥ ಥಿಯೇಟರ್ ನೋಡಿದಂಥ ಸಿನಿಮಾಗಳಾಗಿರ್ಬೋದು, ಇವೆಲ್ಲ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿಲ್ದಂಗೆ ನನ್ನೊಳಗಿರುವಂಥ ಒಂದು ಕಲೆನ ಏನೋ ಒಂದು ಕಡೆ ಉತ್ತೇಜಿಸ್ತಾ ಇತ್ತು, ಏನೋ ಮಾಡು ಅನ್ನೋ ಥರ. ಬಟ್ ಮನೆ ಆರ್ಥಿಕ ಪರಿಸ್ಥಿತಿ ಹಾಗೆ ನಮ್ಮ ಮನೇಲಿ ಯಾರೂ ಆ್ಯಕ್ಟರ್ಸ್ ಇಲ್ಲ. ಒಂದು ಸಿನಿಮಾ ನೋಡಿ ಮತ್ತೊಂದು ಸತಿ TV ಹಾಕಿದ್ರೆ ಬೈತಾ ಇದ್ರು, TV ಬಿಡು ಓದು ಅಂತ ಹೇಳ್ತಿದ್ರು, ಹಾಡುಗಳನ್ನ ಜೋರಾಗಿ ಕೇಳಿದ್ರೆ ಬೈ, ಅದು ಎಲ್ಲರ ಮನೇಲೂ ಅದೇ ಇರೋದು. ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ನೀವು ಮಿರರ್ ನೋಡ್ಬೇಡ ಸೊರಗ್ತೀಯ ಅಂತ ಬೈಯೋರು. ಸೊ ಈ ಥರದ್ದೆಲ್ಲ ಒಂದಿಷ್ಟು ಆಚರಣೆಗಳು ಹಾಗೆ ಅದನ್ನು ಪಾಲಿಸ್ಕೊಂಡ್ ಬಂದಿದ್ರು. ಸೊ ನನಗೆ ಭಯ ಇತ್ತು, ಎಲ್ಲಿ ಹೆಂಗೆ ಇದನ್ನ ಅಂತ ಸರ್ವೈವ್ ಆಗತ್ತೆ ಅಂದ್ರೆ ಹೇಳ್ಕೊಳ್ಳೋಕೆ ಭಯ, ನಾನೊಬ್ಬ ಆಕ್ಟರ್ ಆಗ್ತೀನಿ ಅಂತ ಹೇಳ್ಕೊಳ್ಳೋಕೆ ಭಯ ಇತ್ತು. ಸೊ ಒಳಗಡೆ ಎಲ್ಲೋ ಒಂದು ಕಡೆ ಅದು ಹಾಂಟ್ ಮಾಡ್ತಾ ಇತ್ತು, ಒಬ್ಬನೇದಾಗ ಆ್ಯಕ್ಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಜಾಸ್ತಿ ಎಕ್ಸ್ಪ್ರೆಸಿವ್ ಆಗಿರೋದು ಇದೆಲ್ಲ ಮಾಡ್ತಾ ಇದ್ದೆ. ಬಟ್ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ರು. ಬಟ್ ಏನಾಯಿತು ಅಂದರೆ ನನಗೂ ಗೌರ್ಮೆಂಟ್ ಸೈಡೇ ಸಿಕ್ಕಿದ್ದು ಡಿಪ್ಲೊಮೊ ಓದಿದೆ ನಾನು 10th ಆದಮೇಲೆ. ಡಿಪ್ಲೊಮೋಲಿ ಹ್ಯಾಡ್ ಬ್ಯಾಕ್ಲಾಗ್ಸ್. ಓಕೆ. ಸೊ 3 years ಕಂಪ್ಲೀಟ್ ಆದಮೇಲೂ ಹ್ಯಾಡ್ ಬ್ಯಾಕ್ಲಾಗ್ಸ್. ನನಗೆ ಇಂಜಿನಿಯರಿಂಗ್ ಹೋಗೋಕ್ಕಾಗಲಿಲ್ಲ, ನಾನು NCCಯಲ್ಲಿದ್ದೆ, ಆರ್ಮಿ ಜಾಯ್ನ್ ಆಗೋಣ ಅಂತ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಸೊ ಏನು ಮಾಡಲಿ ಅಂತ ಯೋಚನೆ ಮಾಡಿದಾಗ ಇಂಟರ್ವ್ಯೂಸ್ ಕೊಡ್ತಾ ಇದ್ದೆ, ಬಟ್ ಎಲ್ಲೂ ಒಂದು ಕಡೆ ನನಗೆ ಅದು ಸ್ಯಾಟಿಸ್ಫೈನೇ ಆಗ್ತಾ ಇರಲಿಲ್ಲ. ಅಲ್ಲಿ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಕೆಲಸ ಮಾಡಬೇಕು, ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಜಾಸ್ತಿ ಇಂಟ್ರೆಸ್ಟ್ ಟುವರ್ಡ್ಸ್ ಸಿನಿಮಾ, ಸಾಂಗ್ಸ್ ಈ ಥರ ಇತ್ತು. ಸೊ ನಮ್ಮ ಅಕ್ಕನ ಕೇಳಿದೆ ನಾನು, ನಮ್ಮ ಅಕ್ಕನ ಹೆಸರು ಶ್ವೇತಾ ಅಂತ. ನಾನು ಶ್ವೇತಕ್ಕ ನಾನು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದಾಗ ಫುಲ್ ಸಪೋರ್ಟ್ ಮಾಡೋದು. ಓಕೆ, ನೀನು ಹಿಂಗೆ ಮಾಡ್ತೀಯ ಅಂದರೆ ನೀನು ಥಿಯೇಟ್ರ್ ಕಲಿ, ಇಲ್ಲಾಂದರೆ ಡ್ಯಾನ್ಸಲ್ಲೇ ಬೇರೆ ಬೇರೆ ಫಾರ್ಮ್ಸ್ ಇರುತ್ತೆ. ಅಟ್ಟಕಲರಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಬೇಕಾದ್ರೆ ಕಾಂಟೆಂಪ್ರರಿ ಕಲಿಬೋದು, ಹಿಪ್-ಹಾಪ್ ಕಲಿತಂದ್ರೆ ಒಂದು ಕಡೆ ಹೋಗ್ಬೋದು, ಇಲ್ಲ ನೀನು ಮಾಡ್ಲಿಂಗ್ ಮಾಡ್ತೀನಿ ಅಂದ್ರೆ ಹಿಂಗೆ ಮಾಡ್ಬೋದು ಅಂತ. ಅವಳು ಇಂಟರ್ನೆಟ್ ಅವಾಗಿನ ಕಾಲದಲ್ಲಿ ಏನಂತಾರೆ ಸರ್ಫ್ ಮಾಡಿ ನಾವು ಇನ್ಫಾರ್ಮೇಷನ್ ತರಬೇಕಿತ್ತು ಪ್ರಿಂಟ್ಔಟ್ಸ್ ಮುಖಾಂತರ. ಈಗ ನಮ್ಗೆ ಈಸಿಲಿ ಸಿಗುತ್ತೆ. ಸೊ ಅಕ್ಕ ಏನು ಮಾಡ್ತಿದ್ವಿ, ಇಂಟರ್ನೆಟ್ಗೆ ಅವಳೇನೋ ಮೇಲ್ ಮಾಡಕ್ಕೆ ಹೋದಾಗ ಅಥವಾ ಏನೋ ಕೆಲಸ ಇದ್ದಾಗ ನನಗೂ ಒಂದಿಷ್ಟು ಪ್ರಿಂಟ್ಔಟ್ ತೊಗೊಂಡು ಬರೋಳು, ನೋಡಿ ಇಲ್ಲಿ ಅಡ್ರೆಸ್ ಇದೆ ಅಂತ. ಸೊ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೈ ದಟ್ ಟೈಮ್ ನಾನು ಒಂದಿಷ್ಟು ಜಸ್ಟ್ ಡೈಲ್ ಅಂತ ಅವಾಗ ಒಂದು ನಿಮಗೆ ಗೊತ್ತಿರ್ಬೋದು, ಅದು ಕಾಲ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಡೀಟೇಲ್ಸ್ ಏನಂತ ಡಿಕ್ಟೇಟ್ ಸರಿ ಲೈಕ್ ಫೋನ್ ಡಿಕ್ಷನ್ ಥರ ಅದರಲ್ಲಿ ನಿಮಗೆ ಫೋನ್ ನಂಬರ್ ಸಿಗೋದೆಲ್ಲಾನು. ಸೊ ಹಾಗೆ ಎಷ್ಟೊಂದು ಕ್ಲಾಸ್ ಫೋನ್ ನಂಬರ್ ತಗೊಂಡು ನಾನು ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಹಿಂಗೆ ಹುಡುಕ್ಬೇಕಾದ್ರೆ ನನಗೆ ಇಮ್ರಾನ್ ಸರ್ದಾರಿ ಅವ್ರದ್ದು ಒಂದು ಕ್ಲಾಸ್ ಬನಶಂಕರಿಲಿ ಕೊರಿಯೋಗ್ರಾಫರ್ ಇಮ್ರಾನ್ ಸರ್ದು. ಸೊ ಅಲ್ಲಿ ಹೋಗಿ ಜಾಯ್ನ್ ಆದೆ. ಅಲ್ಲಿ ಅವರ ತಮ್ಮ ಇಜಾಜ್ ಅಂತ ಇದ್ರು. ಅಲ್ಲಿ ಹೋಗಿದ ತಕ್ಷಣ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಮಕ್ಳಿಗೆ ಹೇಳ್ಕೊಡು ಅಂತ. ಸೊ ಒಂದೊಂದು ವ್ಯಾಲಿಡೇಷನ್ ನಮ್ಗೆ ಸಿಗ್ತಾ ಹೋಯ್ತು. ಅಂದ್ರೆ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆಸ್ ಎ ಡ್ಯಾನ್ಸ್ ಟೀಚರ್ ಆಗಿ? ಡ್ಯಾನ್ಸ್ ಟೀಚರ್ ಅಂತ ಅಲ್ಲ, ಡ್ಯಾನ್ಸ್ ಕಲಿಬೇಕಂತ ಹೋದೆ. ಬಟ್ ಅಲ್ಲಿ ನನ್ನಲ್ಲಿ ಇದ್ದ ಎನರ್ಜಿ ಅಥವಾ ನಾನು ಕಲಿತಿದ್ದ ಸ್ಪೀಡ್ ನೋಡಿ ಮಕ್ಕಳಿಗೂ ಹೇಳ್ಕೊಡುವಂತ ಒಂದು ಬ್ಯಾಚ್ ಮಕ್ಕಳಿಗೂ ಹೇಳ್ಕೊಡ್ತಿದ್ದೆ. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್. ಸೊ ಬ್ರೇಕ್ ಪಾಯಿಂಟ್ ಬಂದು ನಾನು ಡಿಪ್ಲೊಮಾಲಿ ಫೇಲ್ ಆಗಿದ್ದೆ. ಅದೇ ಅದು ಮೋಸ್ಟ್ಲಿ ನಿಮ್ಮ ಹಣೆಯಲ್ಲೇ ಬರ್ದಿತ್ತು ಅಂತ ಕಾಣುತ್ತೆ, ಆಕ್ಟ್ರೇ ಆಗ್ಬೇಕು ಇವನು. ಅದು ಬ್ರೇಕ್ ಪಾಯಿಂಟ್ ಅಂತ ಯಾವಾಗಲೂ ನಾನು ಬಿಲೀವ್ ಮಾಡ್ತೀನಿ. ಅಂದ್ರೆ ಮೇ ಬಿ ನಾನು ಬ್ಯಾಕ್ಲಾಗ್ಸ್ ಇದ್ದಿದ್ದಕ್ಕೆ ನಾನು ಇನ್ನೊಂದು ಥಾಟ್ ಹೋಯ್ತು ಅಂತ. ಬಟ್ ಡಿಪ್ಲೊಮಲ್ ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋದಕ್ಕೆ ನಮ್ಮ ತಂದೆ ಕಾರಣ. ನಾನು ಕೌನ್ಸಿಲಿಂಗ್ ಅಲ್ಲಿ ಕೂತಾಗ ನನಗೆಲ್ಲ ಸೀಟ್ಸ್ ಸಿಗ್ತಾ ಇತ್ತು, ಎಲ್ಲ ಕಾಲೇಜ್ದು. ನಾನು ಏನು ತಗೋಬೇಕಂತ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ನಮ್ಮ ತಂದೆ ಕೇಳಿದೆ, ನಮ್ಮ ತಂದೆ ಮೆಕ್ಯಾನಿಕಲ್ ಇಂಜಿನಿಯರ್. ಅವ್ರು ಹೇಳಿದ್ರು, ಇಷ್ಟು ವರ್ಷ ನಾನು ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ, ನೀನು ಕುತ್ಕೊಂಡು ಕೆಲಸ ಮಾಡು ಅಂದ್ರು. ಸರಿ, ನೀವು ಕುತ್ಕೊಂಡು ಕೆಲಸ ಮಾಡೋದೇನಪ್ಪ, ಕಂಪ್ಯೂಟರ್ಸ್, ಓಕೆ ಕಂಪ್ಯೂಟರ್ಸ್ ಏನೋ ತಗೊಳ್ಳೋಣ ಅಂತ ಹಂಗೆ ಯೋಚನೆ ಮಾಡಿ ಕಂಪ್ಯೂಟರ್ ಸೈನ್ಸ್ ತಗೊಂಡೆ. ಸೊ ನಮ್ಮಪ್ಪ ನನಗೆ ಕೊಟ್ಟಂತ ಒಂದು ಸಲಹೆ, ಹಾಗೆ ನಾನು ಡಿಪ್ಲೊಮಲ್ ಫೇಲ್ ಆಗಿದ್ದು ಒಂದು ಪಾಯಿಂಟ್ ನನಗೆ ಐ ಥಿಂಕ್ ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್. ಬಟ್ ಅದ್ರ ಜೊತೆಗೆ ನಿಮ್ಮ ಅಕ್ಕ ಮಾಡಿರೋ ಸಪೋರ್ಟ್ ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಟಿಲ್ ಡೇಟ್ ಈಗಲೂ ಅಷ್ಟೇ. ನಾನು ಪ್ರತಿ ಸಿನಿಮಾ ನೋಡಿದಾಗ ಅವಳು ಯಾವಾಗಲೂ ಪಾಸಿಟಿವ್ಸ್ ಮಾತಾಡಿ ನೆಗೆಟಿವ್ಸು ಮಾತಾಡ್ತಾಳೆ. ಒಳ್ಳೆ ಕ್ರಿಟಿಕ್ ಅಂದ್ರೆ ಒಳ್ಳೆ ಕ್ರಿಟಿಕ್ ಅವಳು. ಸುಮ್ಮನೆ ನನ್ನ ತಮ್ಮ ಅಂತ ಯಾವತ್ತೂ ಹೋಗಲ್ಲ. ನಂಗೆ ಒಂದ್ಸರಿ ನಮ್ಮ ಅಕ್ಕ ಒಂದು ಒಳ್ಳೆ ಮಾತು ಹೇಳಿದ್ದು, ಐ ಥಿಂಕ್ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ನೀನು ಆಕ್ಟರ್ ಅಂತ ನಂಗೆ ಗೊತ್ತು, ಬಿಕಾಸ್ ನೀನು ನನ್ನ ತಮ್ಮ ಅಂತ. ತುಂಬ ಒಳ್ಳೆ ಮಾತದೆ. ಅಂದರೆ ಅದು ಅಂದರೆ ಪೀಪಲ್ ಆರ್ ವಾಚಿಂಗ್ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಅವ್ರಿಗೆ ಅದು ಇಷ್ಟವಾದಂಥ ಒಂದು ಸಿನಿಮಾ ಆಗಿರ್ಬೋದು, ಚಿಕ್ಕ ಮೈಕ್ರೋ ಸೀರೀಸ್ ಆಗಿರ್ಬೋದು, ವೆಬ್ ಸೀರೀಸ್ ಅವರೇ ಸ್ಟ್ರೀಮ್ ಮಾಡ್ತಿದ್ದಾರೆ. ಇಷ್ಟವಾದಂಥ ಸಿನಿಮಾ ನಟರು, ಭಾಷೆ ಅದನ್ನ ಸ್ಟ್ರೀಮ್ ಮಾಡ್ತಿದ್ದಾರೆ. ಸೊ ಕಲೆಗೆ ಯಾವುದೇ ಬೌಂಡ್ರೀಸ್ ಇಲ್ಲ. ಸೊ ಯಾವ್ದಾರ ಏನಾದರೂ ನೋಡ್ಬೋದು. ಸೊ ನಮ್ಮ ಅಕ್ಕ ಎಲ್ಲ ಥರದ ಸಿನಿಮಾಗಳನ್ನ ವಾಚ್ ಮಾಡ್ತಾಳೆ. ಸೊ ಅವಳು ನಾನೇನಕ್ಕೆ ಗೊತ್ತು ಅಂತ ಹೇಳಬೇಕಂದ್ರೆ ಬಿಕಾಸ್ ನನ್ನ ತಮ್ಮ, ಅಂದರೆ ನೀನೇ ಏನಕ್ಕೆ ದಬ್ಬಾಕಿಲ್ಲ ಅಂತ. ಈಗ ನೀವು ಡ್ಯಾನ್ಸಿಂದ ನೆಕ್ಸ್ಟ್ ಕಿರುತೆರೆಗೆ ಬರ್ತೀರಾ. ಈ ಕಿರುತೆರೆಗೆ ಬಂದಿದ್ದು ಹೇಗೆ? ಇಲ್ಲ, ಇವತ್ತು ಆ್ಯಕ್ಚುಲಿ ಒಬ್ಬರ ಹೆಸರು ತೊಗೋಬೇಕು ನಾನು, ರಘು ಅಣ್ಣ ಅಂತ. ಅವರು ಕೂಡ
ಗುಡ್ ಆ್ಯಕ್ಟರ್. ಅವರು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡ್ತಾರೆ. ಈಗಲೂ ಒಂದು ಸಿನಿಮಾ ರಿಲೀಸ್ ಇದೆ, ರಘುವಣ ಅಂತ ಕರಿತೀವಿ. ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ. ಸೊ ಹಿಂಗೆ ಆಡಿಷನ್ಸ್ ಕೊಡೋಕೆ ಶುರು ಮಾಡಿದ್ದೆ ನಾನು. ಥಿಯೇಟರ್ ಆದಮೇಲೆ ನನಗೆ ನಮ್ಮ ನಾಟಕ ತಂಡದಲ್ಲಿ ಉಷಾ ಭಂಡಾರಿ ಅಂತ ಒಬ್ರು ನಟರಿದ್ದಾರೆ, ಸಾಕಷ್ಟು ಹೆಸರು ಮಾಡಿದ್ದಾರೆ ಥಿಯೇಟ್ರಲ್ಲಿ ಆಗಿರ್ಬೋದು, ಇವಾಗ ಆ್ಯಕ್ಟಿಂಗ್ ಸ್ಕೂಲ್ ಇದೆ ಅವ್ರದ್ದು. ಸೊ ಅವ್ರು ನನಗೆ ನಮ್ಮ ನಾಟಕದಲ್ಲಿ ಮಾಡ್ಬೇಕಾದ್ರೆ ಚೆನ್ನಾಗಿದೆ, ಯಾಕೋ ಸೀರಿಯಲ್ ಮಾಡಬಾರ್ದು, ನೀನು ಟ್ರೈ ಮಾಡಿದ್ರು. ಸೊ ದೆನ್ ಐ ಗಾಟ್ ಅ ಥಾಟ್, ಓಕೆ ಆಡಿಷನ್ಸ್ ಕೊಡ್ಬೋದು ನಾನು. ಅಲ್ಲಿ ತನಕ ಸ್ವಲ್ಪ ಎಲ್ಲೋ ಸ್ಕೆಪ್ಟಿಕಲ್ ಆಗಿದೆ. ಸೊ ಆಡಿಷನ್ಸ್ ಕೊಡೋಕೆ ಶುರು ಮಾಡಿದ್ದೆ. ಲೂಸಿಯಾ ಆಡಿಷನ್ಸ್ ಕೊಟ್ಟಿದ್ದೆ. ಪ್ರತಿ ಆಡಿಷನ್ಸಲ್ಲೂ ನನಗೆ ತುಂಬ ಪಾಸಿಟಿವ್ ಆಗಿ ರಿಪ್ಲೈ ಬರ್ತಾ ಇತ್ತು. ಬಟ್ ಸಮ್ಟೈಮ್ಸು ನನಗೆ ಏಜಿಗೆ ಸೂಟ್ ಆಗ್ತಿಲ್ದಿರೋಂಥ ರೋಲ್ ಸಿಗದೆ ಇರೋ ಕಾರಣದಿಂದ ನಾನು ಆಚೆ ಬರ್ತಿದ್ದೆ. ಬೈ ದ ಟೈಮ್ ಒಂದ್ಸತಿ ನನಗೆ ರಘುವಣ ಅಂತ, ಸೊ ಅವರು ಫೋನ್ ಮಾಡಿ ಒಂದು ಸೀರಿಯಲ್ ಆಡಿಷನ್ ಇದೆ ಹೋಗು ಮಗ ಅಂತ ಹೇಳಿದ್ರು. ಅವರು ನಂಗೆ ಸಿಕ್ಕಿದ್ದೆ ಲೂಸಿ ಆಡಿಷನಲ್ಲಿ. ಅವರು ಕ್ರಿಕೆಟ್ ಆಡ್ತಾ ಇದ್ವಿ, ಆಡಿಷನ್ ಕೊಡೋದು ನೀನೇನೋ ಮಾಡ್ತಿದ್ದೆ ಇಲ್ಲಿ ಅಂದ್ರು. ಅಣ್ಣ ಆಡಿಷನ್ ಕೊಡೋಕೆ ಬಂದಿದ್ದೀನಿ, ನೀನು ಆ್ಯಕ್ಟರ್ ಆಗಬೇಕಂತಿದ್ದೀನಿ ಅಂತ ಕೇಳಿದ್ರು. ಅಣ್ಣ ಅಂದರೆ ಥಿಯೇಟರ್ಸ್ ಎಲ್ಲ ಮಾಡಿದ್ದೀನಿ, ಈಗ ನಾನು ಟ್ರೈ ಮಾಡ್ತೀನಿ ಅಂತ. ಓಕೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಸೊ ಅವರಲ್ಲಿ ನೋಟಿಸ್ ಮಾಡಿದರು. ಸೊ ಒಂದು ವಾಹಿನಿಗೆ ಒಂದು ಆಡಿಷನ್ ನಡೀತಾ ಇತ್ತು, ಕಳಿಸಿದ್ರು. ಅದೇ ನನ್ನ ಮೊದಲನೇ ಧಾರಾವಾಹಿ ಉದಯ ಟಿವಿಗೆ, ಬಣ್ಣದ ಬಗುರಿ ಅಂತ ಒಂದು ಧಾರಾವಾಹಿ. 2012 ನವೆಂಬರ್ 28 ಆ ಟೈಮಿಂದ ಟೆಲಿಕಾಸ್ಟ್ ಆದಂಥ ಒಂದು ಧಾರಾವಾಹಿ. ಪಾರುಗಿಂತ ಮುಂಚೆನೂ ಸೀರಿಯಲ್ ಅಲ್ಲಿ ವರ್ಕ್ ಮಾಡಿದ್ದೀರಾ? ಮಾಡಿದ್ದೆ. ಸಾಕಷ್ಟು ತಲೆ ಸೀರಿಯಲ್ಗಳು, ಒಂದು 4-5 ಮೆಗಾ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು. ತುಂಬಾ ಫೇಮ್ ಸಿಕ್ಕಿದ್ದು ಪಾರು ಅನ್ನೋ ಸೀರಿಯಲ್, ಪಾರು ಧಾರಾವಾಹಿಯಿಂದ. ಅದಕ್ಕೆ ಹೆಂಗೆ ನಾನು ಆ್ಯಕ್ಚುಲಿ ಧಾರಾವಾಹಿ ಮಾಡಿದ ಸಿನಿಮಾನು ಸೈಡ್ ಬೈ ಸೈಡ್ ಮಾಡ್ತಾ ಇದ್ದೆ. ಸೊ ಹಿಂಗೆ ನಾನು ಒಂದು ದಿವಸ ಕೂತ್ಕೊಂಡು ಪ್ರಮೋಷನ್ಸ್ ಬ್ರಾಡ್ಕಾಸ್ಟ್ ಮಾಡ್ತಿದ್ದೆ ವಾಟ್ಸಾಪಲ್ಲಿ. ಸೊ ಇದಕ್ಕಿಂತ ಮುಂಚೆ ಏನಾಗಿತ್ತು, ನಿಮ್ಗಾಗಲೇ ಗೊತ್ತಿರ್ಬೋದು, ಈಗ ದಿಲೀಪ್ ಸರ್ ಇವತ್ತು ನಮ್ಮ ಜೊತೆ ಇಲ್ಲ. ಬಟ್ ಆದರೆ ಅವ್ರು ನಮ್ಗೆ ಕೊಟ್ಟಂಥ ಉತ್ತೇಜನ ಹೇಗಿದೆ ಅಂದರೆ, ಇವತ್ತು ಪಾರು ಧಾರಾವಾಹಿಯಿಂದ ನನಗೆ ಏನೇನೆಲ್ಲ ದೊರಕಿದೆ ಅದೆಲ್ಲ ಅವರಿಂದನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಿಲೀಪ್ ಸರ್ ನನಗೆ ಜಸ್ಮಾತ್ ಮಾತಲ್ಲಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು, ಆಡಿಷನ್ ಕರೆದಿದ್ರು. ಸೊ ಆಡಿಷನ್ ಕೊಡಿದಾಗ ನನಗೇನಾಗಿತ್ತು, ಆ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೆ. ಸಿನಿಮಾ ಮಾಡಬೇಕು ಅನ್ನೋ ತುಂಬ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೆ. ಅದೇ ಟೈಮಲ್ಲಿ ಒಂದು ಡ್ಯಾನ್ಸ್ ಶೋಗೆ ಸೆಲೆಕ್ಟ್ ಆಗಿದ್ದೆ. ಸೊ ಸರ್ ಇದನ್ನು ಮಾಡು ಅಂತ ಹೇಳ್ತಾ ಇದ್ರು. ಸರ್ ನಂಗೆ ಮೂರು ಮಾಡೋದು ಕಷ್ಟ ಆಗುತ್ತೆ ಸರ್, ನಾನು ಡ್ಯಾನ್ಸ್ ಶೋ ಮಾಡ್ತಾ ನಾನು ಸಿನಿಮಾ ವರ್ಕ್ ಮಾಡ್ತೀನಿ, ಸೀರಿಯಲ್ ಮಾಡಲ್ಲ ಸರ್ ಅಂತ ವಾಪಸ್ ಬಂದಿದ್ದೆ. ಸೊ ಅದಾದಮೇಲೆ ಅವರು ಯಾವುದೋ ಒಂದು ಕಾಮಿಡಿ ಶೋ ಮಜಾ ಭಾರತ ಅಂತ ಮಾಡಿದ್ರು. ಅದರಲ್ಲಿ ಒಂದು ಪ್ರೋಮೋಲು ಆ್ಯಕ್ಟ್ ಮಾಡಿಸಿದ್ರು. ಅಂದರೆ ಟ್ಯಾಲೆಂಟಲ್ಲಿ ಎಲ್ಲೋ ಇದೆ ಅಂತ ಗೊತ್ತಾದರೆ ಅದನ್ನು ನರ್ಚರ್ ಮಾಡೋ ಕೆಲಸ ಅವ್ರು ಸೂಪರಾಗಿ ಮಾಡಿದ್ದಾರೆ. ಒಂದು ಒಬ್ಬಂದೇ ಅಂತಲ್ಲ, ಸಾಕಷ್ಟು ಜನ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವತ್ತು ಆಗಲಿಲ್ಲ, ಬಟ್ ಅದೇ ಥರ ಪ್ರೋಮೋಲ್ ಆ್ಯಕ್ಟ್ ಮಾಡಿಸಿದ್ರು. ಹಿಂಗೆ ನಾನು ನನ್ನ ಸಿನಿಮಾದೇನೋ ಒಂದು ಬ್ರಾಡ್ಕಾಸ್ಟ್ ಮಾಡಿದಾಗ ಅವ್ರಿಗೆ ಹೋಗಿದೆ. ಅವ್ರು ಅದೇ ಟೈಮಲ್ಲಿ ಪಾರು ಕ್ಯಾಸ್ಟ್ ಮಾಡ್ಬೇಕಾದ್ರೆ ನನ್ನ ಮೆಸೇಜ್ ಹೋಗಿದೆ, ಟೈಮ್ ಹೆಂಗೆ ಅಂತ ನೋಡಿ, ಐ ಡೋಂಟ್ ದಿಸ್ ಡೆಸ್ಟಿನಿ ಅಂತ ಹೇಳಿ. ಸೊ ಹೋಗಿದೆ ನನ್ನ ಮೆಸೇಜು, ಸಿದ್ದುಕೈಲಿ ಮಾಡಿಸ್ಬೋದಲ್ಲ ಅಂತ ನಾನು ಟಕ್ಕಂತ ಫೋನ್ ಮಾಡಿದ್ದಾರೆ. ಇಮಿಡಿಯೇಟ್ ಫೋನ್ ಬಂತು ನನಗೆ. ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಆನ್ ಸೋಫಾ ಬ್ರಾಡ್ಕಾಸ್ಟಿಂಗ್. ಕಾಲ್ ಬರುತ್ತೆ. ಸೊ ಕಾಲ್ ಬಂದಾಗ ಇದು ಹಿಂಗೆ ಥರ ಧಾರಾವಾಹಿ ಇದೆ ಮಾಡ್ತೀರಾ ಅಂತ. ಸೊ ಅವಾಗ ನನ್ನ ಆರ್ಥಿಕ ಪರಿಸ್ಥಿತಿ ಫುಲ್ ಬ್ಲಾಸ್ಟ್ ಆಗಿಬಿಟ್ಟು ತುಂಬ ಹದಗೆಟ್ಟೋಗಿತ್ತು. ಸೊ ದುಡ್ಡಿನ ಅವಶ್ಯಕತೆ ಭಾಳ ಇತ್ತು ನನಗೆ. ಸೊ ಅವಾಗ ಸರ್ ಮಾಡ್ತೀನಿ ಸರ್ ಅಂದೆ. ಮಾಡಲ್ಲ ಅಂತ ಹೇಳಿದ್ರಿ ಅಂತ ರೇಗಿಸಿದ್ರು. ಇಲ್ಲ ಸರ್ ಮಾಡ್ತೀನಿ ಅಂದೆ. ಸೊ ಕತೆ ಕೇಳಿದಾಗ ಭಾಳ ಇಷ್ಟ ಆಯಿತು. ಅವ್ರು ಹೇಳಿದ್ರು, ಕಥೆಯಲ್ಲಿ ಹೀರೋ ಹೀರೋಯಿನ್ ಅಂತ ಇದ್ರೂ ಇದರಲ್ಲಿ ನಿಮ್ಮ ತಾಯಿ ಪಾತ್ರ ಅಖಿಲಾಂಡೇಶ್ವರಿ ವಿನಯ್ ಪ್ರಸಾದ್ ಮ್ಯಾಮ್ ಮಾಡ್ತಿದ್ದಾರೆ. ಅದು ಅದ್ಭುತವಾದ ಪಾತ್ರ. ಆಕ್ಟಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ. ನಾವು ಅವ್ರನ್ನ ಧಾರಾವಾಹಿಗಳಲ್ಲಿ ನೋಡಿ ಅಷ್ಟು. ಆ್ಯಂಡ್ ಇನ್ನೊಂದೇನಂದ್ರೆ ವಿನಯ್ ಪ್ರಸಾದ್ ಅವರಿಗೆ ನಾನು ಅಸಿಸ್ಟ್ ಮಾಡಿದ್ದೆ. ರಾಜರಥ ಸಿನಿಮಾಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ಸೊ ಅವಾಗ ಅವ್ರಿಗೆ ಮ್ಯಾಮ್ಗೆಲ್ಲ ಡೈಲಾಗ್ಸ್ ಕೊಡೋದೆಲ್ಲ ಮಾಡ್ತಿದ್ದೆ. ಹಾಗೆ ಇನ್ನೊಂದು ಸಿನಿಮಾದಲ್ಲಿ ಒಂದು ನಿಂತೋಯ್ತು. ಆ ಸಿನಿಮಾದಲ್ಲಿ ನಾನು ನೆಗೆಟಿವ್ ಮಾಡ್ತಿದ್ದೆ, ಮ್ಯಾಮ್ ಪಾಸಿಟಿವ್ ರೋಲ್ ಮಾಡ್ತಿದ್ದೆ. ಸೊ ಹಂಗೆ ಪರಿಚಯ ಆಯಿತು. ಬಟ್ ಧಾರಾವಾಹಿಯಲ್ಲಿ ಒಂದು ಒಡನಾಟ ಬೆಳೆಯೋಕ್ಕೆ ಪಾರುನೇ ಕಾರಣ ಆ್ಯಂಡ್ ದಿಲೀಪ್ ಸರ್ ಕಾರಣ. ಸೊ ಹಾಗಾಗಿ ನನಗೆ ಪಾರು ಸಿಕ್ತು. ಸೊ 4 ಪಿಲ್ಲರ್ ಈ ಸೀರಿಯಲಲ್ಲಿ, ಅದ್ರಲ್ಲಿ ನೀವೊಂದು ಪಿಲ್ಲರ್ ಅಂತ ಒಂದು ಮಾತಾಡಿದ್ರೆ ಅವತ್ತು. ಅದು ನಿಜವಾಗ್ಲೂ ಹಾಗೆ ಆಯಿತು. ಪಾರು ಧಾರಾವಾಹಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. 6 ವರ್ಷ ನಾವು ಜನರನ್ನು ಎಂಟರ್ಟೈನ್ ಮಾಡಿದ್ವಿ. ಐ ಥಿಂಕ್ ಈಗಲೂ ಜೀ ಕನ್ನಡಕ್ಕೆ ಬಂದಂಥ ಹೈಯೆಸ್ಟ್ ಎಪಿಸೋಡ್ಸ್ ಇರುವಂಥ ಧಾರಾವಾಹಿ ಅಂದ್ರೆ ಅದು ಪಾರು ಸೀರಿಯಲ್. ಹೌದು. ಆಮೇಲೆ ಪ್ರೀತಮ್ ಅನ್ನೋ ಕ್ಯಾರೆಕ್ಟ್ರು ಎಲ್ಲ ಜನರ ಮನೆಯಲ್ಲಿ ಅದು ಮಾತಾಗಕ್ಕೆ ಶುರು ಆಯ್ತು. ಎಷ್ಟೊಂದು ಜನ ಅವ್ರ ಮಕ್ಕಳಿಗೆ ಪ್ರೀತಮ್ ಅಂತ ಹೆಸರಿಟ್ಟಿದ್ದಾರಂತೆ. ಪಾರು ಧಾರಾವಾಹಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ದಿಲೀಪ್ ಸರ್. ಇವತ್ತು ಅವ್ರಿಗೆ ಒಂದು ಸೀರಿಯಸ್ಲಿ ದೊಡ್ಡ ಥ್ಯಾಂಕ್ಸ್. ಸಿನಿಮಾಗೆ ಎಂಟ್ರಿ ಕೊಡೋಕ್ಕೆ ಅಥವಾ ಆ ಜರ್ನಿ ಹಿಂಗಿತ್ತು? ಸಿನಿಮಾ ಕೂಡ ಅಂದರೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಐ ಥಿಂಕ್ ಪ್ರತಿಯೊಬ್ಬ ನಟರಲ್ಲೂ ಇರುತ್ತೆ. ಯಾಕಂದರೆ ಸಿನಿಮಾನ ನಾವು ಚಿಕ್ಕ ವಯಸ್ಸಿಂದ ಬೆಳೀತಾ ನಾವು ನೋಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಸೆಲೆಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಸಾಕಷ್ಟು ಜನ ನಟರು ಸ್ಟಾರ್ಸ್ನ ನೋಡಿ ನಾವು ಅವ್ರ ಥರ ಆಗಬೇಕು ಅನ್ನೋ ಇನ್ಸ್ಪಿರೇಷನ್ ತೊಗೊಂಡಿದ್ದೀವಿ. ಸೊ ಸಿನಿಮಾ ಮಾಡಬೇಕು ಅನ್ನೋ ತುಂಬ ಹಂಬಲ ನನಗೆ ಆವಾಗ. ಹೀಗೆ ಮೊದಲನೇ ಧಾರಾವಾಹಿ ಆಗಿತ್ತು. ಆ ಧಾರಾವಾಹಿಯ ಒಂದು ಪ್ರೊಡಕ್ಷನ್ ಬಂದು UTV ಮೋಷನ್ಸ್ ಆಗಿತ್ತು, ಬಾಂಬೆ ಕಂಪ್ನಿ. ಅದನ್ನು ಇಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಜಗದೀಶ್ ಪಾಟೀಲ್ ಸರ್ ಇದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ಸರ್ ನಿಮ್ಮ ಹೆಸರು ತೊಗೊಳ್ಳಲ್ಲ ಅಂತ ಹೇಳ್ತಿದ್ರಿ, ಸಾಕಷ್ಟು ಇಂಟರ್ವ್ಯೂ ತೊಗೊಂಡಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಜಗದೀಶ್ ಪಾಟೀಲ್ ಸರ್ ಆ್ಯಕ್ಚುಲಿ ಇವತ್ತು ಕಾಲ್ ಮಾಡಿರಲಿಲ್ಲ ಅಂದರೆ ಮೇ ಬಿ ಸಿನಿಮಾ ನನ್ನ ಜರ್ನಿ ಅವತ್ತು ಶುರು ಆಗ್ತಿರಲಿಲ್ಲ. ಸೊ ನಾನು ಡ್ಯಾನ್ಸ್ ಸ್ಟುಡಿಯೋ ಕೂಡ ಓಪನ್ ಮಾಡಿದ್ದೆ ಅವಾಗ. ಸೊ ಸೈಡ್ ಬೈ ಸೈಡ್ ಎಲ್ಲರೂ ಹೇಳೋರು ಎಲ್ಲರೂ ಅಂದರೆ ಒಂದು ಕಾಳಜಿ ಅದು. ಬರೀ ಸಿನಿಮಾ ಮಾಡ್ಕೊಂಡಿದ್ರೆ ಕಷ್ಟ, ನೀ ಏನೋ ಜೊತೆಗೆ ಮಾಡು ಹಾಗೆ. ನಾನು ಪೇಂಟ್ ಮಾಡ್ಬೇಕಾದ್ರೆ ಬಂದಂಥ ಕಾಲೇಜ್ ಜಗದೀಶ್ ಪಾಟೀಲ್ ಸರ್ದು. ಒಂದು ಆಡಿಷನ್ ಇದೆ ಮಗ ಕೊಡು ಅಂತ. ಸೊ ನೆಕ್ಸ್ಟ್ ಡೇ ಹೋದೆ. ಸೊ ನಾನು ಸೀರಿಯಲ್ಗೆ ಅಂತ ಕೊಟ್ಟಂಥ ಆಡಿಷನ್ ಜಾಗ, ಸಿನಿಮಾಗೆ ಅಂತ ಕೊಟ್ಟಂಥ ಆಡಿಷನ್ ಜಾಗ ಎರಡೂ ಒಂದೇ. ಅದೇ ಜಾಗದಲ್ಲಿ ನಿಂತು ನಾನು ಸಿನಿಮಾದ ಮೊದಲನೇ ಸೀರಿಯಲ್ದು ಆಡಿಷನ್ ಕೊಟ್ಟಿದ್ದೀನಿ. ಮೊದಲನೇ ಸಿನಿಮಾ ಆಡಿಷನ್ ಅಲ್ಲೇ ಕೊಟ್ಟಿದ್ದೀನಿ. ಎರಡೂ ಓಕೆ ಆಗಿತ್ತು. ಸೊ ಸೀರಿಯಲ್ ಆಡಿಷನ್ ಕೊಟ್ಟು ಹೋಗಿದ್ದೆ, ಸೀರಿಯಲ್ ಬೇಗ ಮುಗಿದೋಗಿತ್ತು. ಬಟ್ ಆದರೆ ಒಂದು ಒಡನಾಟ ಇತ್ತು ನನಗೆ ಜಗದೀಶ್ ಸರ್ ಜೊತೆ.
ಅವಳು ಫೋನ್ ಮಾಡೋರು, ಆಮೇಲೆ ಅವ್ರಿಗೆ ನನ್ನ ಮೇಲೆ ಏನೋ ಒಂಥರ ಪ್ರೀತಿ, ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ. ಆಡಿಷನ್ ಬಂದಾಗ ಕುತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ, ಕುತ್ಕೊಂಡು ಆಡಿಷನ್ ತೊಗೋಬೇಕಾರೆ ಮಗ ಅದು ಕೆಂಪೇಗೌಡನ ಪಾತ್ರ ಮಾಡು, ಅಲ್ಲೇ ನಾನು ಭಂಡಾರಿ ಅವ್ರು ಮೀಟ್ ಆಗಿದ್ದು. ಅವ್ರ ಮುಖಾಂತರ ನನಗೆ ಆಡಿಷನ್ ಸಿಕ್ತು. ಆಡಿಷನ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆ್ಯಂಡ್ ಅವತ್ತೇ ಲುಕ್ ಟೆಸ್ಟ್ ಮಾಡಿದ್ರು ಅನು ಭಂಡಾರಿ ಸರ್. ಸೊ ಲುಕ್ ಟೆಸ್ಟ್ ಮಾಡಿದಾಗ ಓಕೆ ಇವನು ಈ ರೋಲ್ಗೆ ಫಿಕ್ಸ್ ಆಗ್ತಾನೆ ಅಂತ ಅವ್ರಿಗೆ ಅನ್ನಿಸ್ತು. ಸೊ ದೆನ್ ಮನೇಲಿ ತಾಯಿ ಇಲ್ಲ ಅಂದ್ರೇ ಅಥವಾ ತಂದೆ ಇಲ್ಲ ಅಂದ್ರೇ ಏನೋ ಒಂದು ಏರ್ಪರ್ಗಳಾಗ. ಇವಾಗ ರಾಜಕೀಯ, ಚಿತ್ರರಂಗ, ಸ್ಪೋರ್ಟ್ಸ್ ಅಂದ ತಕ್ಷಣ ಒಂದು ಕಣ್ಣು, ಪೇಮೆಂಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ಆದರೆ ನಮಗೆ ಸಿಗುವಂಥ ಒಂದು ರೆಸ್ಪೆಕ್ಟ್ ಇದ್ದಾಗ ತುಂಬ ಜೀವನ ಮಾಡೋಕೆ ಕಷ್ಟ ಆಗುತ್ತೆ. ಕನಸಿನ ಕಟ್ಕೊಂಡು ಬಂದಂಥ ಅನೂಪ್ ಸರ್ ಆಗಿರ್ಬೋದು. ಆದರೆ ಏನಾಗುತ್ತೆ ಅಂದರೆ ಸೀರಿಯಲ್ ಕೆಲವು ಜನ ಟೈಪ್ ಕಾಸ್ಟ್ ಆ್ಯಕ್ಟಿಂಗ್ ಮಾಡ್ತಾರೆ. ಯಾರಿದು ಚಿನ್ಕುರುಳಿ ಅಂತ ನಾನು ಮನಸ್ಸಲ್ಲಿ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ. ಇವಾಗ ನಮಗೆ ನೆನಪಿಲ್ಲ ಯಾರು ಅಂತ. ಸರಿಯಾಗಿ 3 ಹೊತ್ತು ತಿನ್ನಕ್ಕೆ ಆಗಿಲ್ಲ ಅಂದರೆ ತಲೆ ಹೆಂಗೆ ಓಡಿಸೋಕ್ಕೆ ಸಾಧ್ಯ ಆಗುತ್ತೆ? ಸೀರಿಯಲ್ ಮಾಡೋದ್ರಿಂದ ಸಿನಿಮಾ ಸಿಗಲ್ಲ. ಸೂಸೈಡ್ ಮಾಡ್ಕೊಳ್ಳೋದಾಗಲಿ, ಕೆಲವು ಜನ ಮನೆ ಬಿಟ್ಟು ಹೋಗೋದಾಗಲಿ, ಊರು ಬಿಟ್ಟು ಹೋಗೋದಾಗಲಿ, ಫೇಮಸ್ ಸ್ಟಾರ್ ಇರ್ತಾರೆ, ಅವರು ಫ್ಯಾನ್ಸ್ ಅಂತ ಇರ್ತಾರೆ ಅಂತ ಗ್ಲೋರಿಫೈ ಮಾಡೋಕೆ ಹೊರಟಿದ್ದಾರೆ. ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ದು. ಸಾಧನೆ ಅನ್ನೋದೇ ಬೇರೆ. ಜನರಿಗೆ ಡೆಫಿನೆಟ್ಲಿ ಮಾಸ್ಕ್ ಮ್ಯಾನ್ ಯೂಟ್ಯೂಬ್ ಚಾನಲಿಂದ ಒಳ್ಳೆ ವಿಷಯಗಳಂತೂ ಬರೋದು ಗ್ಯಾರಂಟಿ.